ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನೋಡಿ ಹುರುಳಿ. ಹುರುಳಿ ಹಾರ್ಸ್ ಗ್ರಾಮ್ ಅಂತ ಕರೀತಾರೆ. ಕುಲ್ತಿ ಕಿ ತಾಳ್ ಅಂತಲೂ ಕರೀತಾರೆ. ಇದು ನಾನು 1 ಕಪ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಕಾವಲಿಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಒಳ್ಳೆ ಘಮ ಬರುವವರೆಗೆ ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಗರಿ ಗರಿ ಕೂಡ ಆಗಬೇಕು. ನಾನೀಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಮಾಡಿ. ಈ ಥರ ಚೆನ್ನಾಗಿ ಆಗಬೇಕು. ಹುರುಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಶಕ್ತಿ ಇದರಲ್ಲಿದೆ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಆದರೆ ಇದು ತುಂಬ ಉಷ್ಣ ಆಗಿರ್ತದೆ. ಉಷ್ಣ ಪ್ರಕೃತಿಯವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಒಳ್ಳೆಯದು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಇದು ತುಂಬ ಒಳ್ಳೆಯದು. ಈಗ ಇದನ್ನು ಸ್ವಲ್ಪ ಹೊತ್ತು ತಣಿಯಲು ಬಿಡಬೇಕು. ಚೆನ್ನಾಗಿ ಹೀಗೆ ತಣಿಸಿ. ಜಾಸ್ತಿ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ. ಈಗ ತಣಿದು ಆಗಿದೆ. ಈಗ ಹಾಗೆ ನಾನು ಬೆಲ್ಲ ಕೂಡ ಹೆಚ್ಕೊಳ್ತಾ ಇದ್ದೀನಿ. ನಾನು ಸುಮಾರು ಅರ್ಧ ಕಪ್ನಷ್ಟು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ಹೆಚ್ಚು ಕಡಿಮೆ ಸೇರಿಸ್ಕೋಬೋದು. ಹುರುಳಿ ಡ್ರಿಂಕ್, ಹುರುಳಿ ಶೇಕ್ ಅನ್ಬೋದು. ತುಂಬಾ ಚೆನ್ನಾಗಿರ್ತದೆ. ಅರ್ಧ ಕಪ್ ಎಲ್ಲ ರೆಡಿ ಆಯಿತು. ಈಗ ತಣ್ಣಗಾದ ಹುರುಳಿಯನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಬೇಕು. ನನ್ನ ಈ ಮಿಕ್ಸಿ ಅಷ್ಟೊಂದು ಚೆನ್ನಾಗಿಲ್ಲ. ಮಿಕ್ಸಿಯಲ್ಲಿ, ದೊಡ್ಡ ಮಿಕ್ಸಿಯಲ್ಲಿ ಒಂದು ಸಲ ಹಾಕಿದರೆ ಇದು ರೆಡಿಯಾಗಿಬಿಡುತ್ತೆ. ಚೆನ್ನಾಗಿ ಪುಡಿ ಮಾಡಬೇಕು. ಅದಷ್ಟೊಂದು ಚೆನ್ನಾಗಿ ಪುಡಿ ಆಗಿಲ್ಲ, ಅದಕ್ಕೆ ಇನ್ನೊಂದರಲ್ಲಿ ಹಾಕಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪುಡಿ ಆಗಬೇಕು. ನೋಡಿ, ಇನ್ನೂ ಸ್ವಲ್ಪ ನುಣ್ಣಗೆ ಆಗಬೇಕು. ಈಗ ರೆಡಿಯಾಗಿದೆ ನೋಡಿ. ಇಷ್ಟು ಪುಡಿ ಆದರೆ ಸಾಕು. ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉಳಿದ ಕಾಳುಗಳನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಎಲ್ಲ. ಎಲ್ಲ ನೋಡಿ, ಎಲ್ಲ ಪುಡಿ ಮಾಡಿಕೊಂಡಾಗಿದೆ, ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ 3 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಹೆಚ್ಚಿದ ಬೆಲ್ಲವನ್ನು ಸೇರಿಸಿ ಕುದಿ ತರಿಸ್ಕೋಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಕಮ್ಮಿ ಸೇರಿಸ್ಕೋಬೋದು. ಚೆನ್ನಾಗಿ ಇದನ್ನು ಕರಗಿಸಿಕೊಳ್ಳಬೇಕು. ಈಗ ಕರಗಿ ಆಗಿದೆ ಬೆಲ್ಲ. ಈಗ ನಾವು ಪುಡಿ ಮಾಡಿಟ್ಟುಕೊಂಡ ಹುರುಳಿ ಪುಡಿಯನ್ನು ಸೇರಿಸಬೇಕು.
ನಾನು 2 ಟೇಬಲ್ ಸ್ಪೂನಷ್ಟು ಹುರುಳಿ ಪುಡಿಯನ್ನು ಸೇರಿಸಿದ್ದೇನೆ. ಮತ್ತು ಚೆನ್ನಾಗಿ ಕುದಿಸಬೇಕು. ನಾನು 2 ಗ್ಲಾಸ್ನಷ್ಟು ಮಾಡ್ತಾಯಿದ್ದೀನಿ. 1 ಗ್ಲಾಸಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚು ಕಡಿಮೆ ಬೇಕಾದರೆ ಸೇರಿಸ್ಕೋಬಹುದು, ತೆಳ್ಳಗೆ ಮಾಡ್ಕೋಬಹುದು. ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು, ಇನ್ನೂ ಕುದಿಬೇಕು. ಸುಮಾರು 25ರಿಂದ 30 ನಿಮಿಷಗಳು ನನಗೆ ಹಿಡಿದಿವೆ. ತುಂಬ ಸಣ್ಣ ಉರಿಯಲ್ಲಿ ನಾನು ಮಾಡಿದ್ದೀನಿ. ಆಲ್ಮೋಸ್ಟ್ ಈಗ ಆಗಿದೆ. ಈಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸೇರಿಸಿದ್ದೀನಿ, 1/4 ಟೀ ಚಮಚದಷ್ಟು. ರುಚಿಗೆ ನಿಮಗೆ ಬೇಕಾದರೆ ಜಾಸ್ತಿ ಕಡಿಮೆ ಹಾಕ್ಬೋದು. ಕೆಲವರು ಶುಂಠಿ ಪುಡಿ ಕೂಡ ಸೇರಿಸ್ತಾರೆ. ಶುಂಠಿ ಪುಡಿ ಅಥವಾ ಕಾಳು ಮೆಣಸಿನ ಪುಡಿ ಸೇರಿಸ್ಬೇಕಾಗ್ತದೆ. ಈಗ 1 ಚಮಚ ತುಪ್ಪವನ್ನು ಸೇರಿಸಿದ್ದೀನಿ. ತುಪ್ಪ ಕೂಡ ಹಾಕಿ ಚೆನ್ನಾಗಿ ಕುದಿಸಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಕುದಿಸಬೇಕು. ಈಗ ಇದಕ್ಕೆ ನಾನು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕಮ್ಮಿ ಹಾಲು ಸೇರಿಸ್ಬೋದು. 1 ಗ್ಲಾಸ್ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಅರ್ಧ ಗ್ಲಾಸು ಹಾಕಿದ್ದೀನಿ, ಯಾಕೆಂದರೆ ನನಗೆ ಜಾಸ್ತಿ ಹಾಲು ಬೇಡ. ಮತ್ತು ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಕುದ್ಕೋಬೇಕು. ಇದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರ್ತದೆ, ಯಾಕಂದರೆ ತುಂಬ ಉಷ್ಣ. ಇದು ಡಯಾಬಿಟಿಸ್ ಪೇಷಂಟ್ನವರು ಬೆಲ್ಲವನ್ನು ಸ್ಕಿಪ್ ಮಾಡಿ, ಬೆಲ್ಲ ಹಾಕದೆ ಮಜ್ಜಿಗೆ ಹಾಕಿ ಕೂಡ ಮಾಡುತ್ತಾರೆ. ಈಗ ಇದು ರೆಡಿಯಾಗಿದೆ. ಇದು ಹಾಗೆ ಉಪ್ಪು ಕೂಡ ಹಾಕಿ ಮಾಡ್ಬೋದು, ಬೆಲ್ಲ ಹಾಕದೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್! ಹುರುಳಿ ಡ್ರಿಂಕ್, ಹುರುಳಿ ಶೇಕ್, ಹಾರ್ಸ್ ಗ್ರಾಮ್ ಶೇಕ್, ಹಾರ್ಸ್ ಗ್ರಾಮ್ ಡ್ರಿಂಕ್. Super delicious, tasty, healthy drink. Thank you for watching. Don't forget to like and subscribe. Subscribe ಮಾಡುವುದನ್ನು ಮರಿಬೇಡಿ, ಲೈಕ್ ಕೊಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು. ವಂದನೆಗಳು.